ತುಮಕೂರಿನಲ್ಲಿ ಬೇಸಿಗೆ ಆರಂಭದಲ್ಲೇ ಶುರುವಾಯಿತು ನೀರಿಗೆ ಸಂಕಷ್ಟ. ಬಿಂದಿಗೆ ಹಿಡಿದು ಪಾಲಿಕೆ ವಿರುದ್ಧ ಮಹಿಳೆಯರ ಆಕ್ರೋಶ. ಕಂದಾಯ ಕಟ್ಟಿದ್ರೂ ನೀರು ಬಿಡ್ತಾ ಇಲ್ಲ ಎಂದ ನಿವಾಸಿಗಳ ಆಕ್ರೋಶ. ಬೇಸಿಗೆ ಆರಂಭವಾಗ್ತಿದ್ದಂತೆಯೇ ತುಮಕೂರು ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಗರದ ಹಲವೆಡೆ ನೀರಿನ ಅಭಾವ ಸೃಷ್ಟಿಯಾಗಿದ್ದು ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತುಮಕೂರಿನ ಮರಳೂರು ದಿಣ್ಣೆಯ 2ನೇ ಕ್ರಾಸ್ನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದ್ದು ನಿವಾಸಿಗಳು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಸರಬರಾಜು ಆಗದ ಹಿನ್ನೆಲೆ ಸಾರ್ವಜನಿಕರು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತುಮಕೂರಿನ ಮರಳೂರು ದಿಣ್ಣೆಯಲ್ಲಿರೋ ಬೋರ್ವೆಲ್ ಕೆಟ್ಟೋಗಿದ್ದು ಕಳೆದ 15 ದಿನಗಳಿಂದಲೂ ಕೂಡ ನೀರು ಬರ್ತಿಲ್ವಂತೆ. ಇದರಿಂದ ನಿವಾಸಿಗಳು ಕೈಯಲ್ಲಿ ಬಿಂದಿಗೆ ಹಿಡಿದು ತುಮಕೂರು ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ನಾವು ನಿಯಮಿತವಾಗಿ ಕಂದಾಯ ಕಟ್ತಿದ್ದೇವೆ, ಆದರೂ ಕೂಡ ನಮಗೆ ಮೂಲಭೂತ ಸೌಕರ್ಯವಾದ ನೀರನ್ನೇ ಸರಿಯಾಗಿ ನೀಡ್ತಾ ಇಲ್ಲ. ನಮಗೆ ಊಟ ಇಲ್ದಿದ್ರೂ ಪರವಾಗಿಲ್ಲ, ನೀರು ಬೇಕು ಎಂದು ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಅವ್ರಿಗೆ ಊಟ ತಿಂಡಿ ಏನು ಕೇಳಲ್ಲ, ನಮಗೆ ಸಮಸ್ಯೆ ಏನು ನೀರಿಂದ ಒಂದೇನೆ. ಅವ್ರು ಯಾವುದು ಗಮನಕ್ಕೆ ಹಾಕೊಳ್ಳಲ್ಲ. ಅವರು 10 ಸತಿ ಫೋನ್ ಮಾಡಿದ್ರೆ ಅವ್ರು ಬರಲ್ಲ. ಆಯ್ತಾ, ಒಂದು ಸತಿ ರಿಪೇರಿ ಮಾಡ್ತಾರೆ, 2 ದಿವಸ ಕೆಟ್ಟೋಗುತ್ತೆ. ತಿರ್ಗಾ ಬಂದು ಫೋನ್ ಮಾಡಿದ್ರೆ ಏನಂತಾರೆ, ಅಮ್ಮ ಮೋಟ್ರ್ ರಿಪೇರಿ ಕೊಡ್ತಿದ್ದೀನಿ ಅಂತಾರೆ. ರಿಪೇರಿ ಕೊಟ್ಟಿದ್ರು 2 ದಿವಸದಲ್ಲಿ ಬಂದು ಆನ್ ಮಾಡಲ್ಲ. ಆಯ್ತಾ, 15 ದಿವಸ ಆದರೂ 20 ದಿವಸ ಆದರೂ ನೀರೇ ಬರಲ್ಲ. ಇಲ್ಲಿ ಮನೆಯಲ್ಲಿ ನೀರು ಬಂದು 10 ವರ್ಷ ಆಗದೆ ಕಂದಾಯ ಕಟ್ತಾನೆ ಇದ್ದೀವಿ. ಕೌನ್ಸಲ್ರಿಗೆ ಅಲ್ಲೂ ಕೇಳಿದ್ರೆ ಏನಂತಾರೆ, ಅವರು ಇದಕ್ಕೆ ಮುನ್ಸಿಪಾಲ್ಗಳು ಕಂದಾಯ ಕಟ್ಟಾಗ, ನಮ್ಮ ಮನೆ ಕಂದಾಯ ಕಟ್ಟಾಗ ನೀರು ಬಂದಿಲ್ಲ ಅಂದರೆ ಅಮ್ಮ ನೀವು ಕೌನ್ಸಲ್ರಿಗೆ ಕೇಳ್ರಿ ಅಂತಾರೆ. ಕೌನ್ಸಲ್ರು ಏನಂತಾರೆ, ಇಲ್ಲೇ ಕಳಿಸಿದ್ದೀವಿ ಅಂತಾರೆ. ಯಾರು ಬಂದಿಲ್ಲ, ಇನ್ನೂವರೆಗೂ ಯಾರು ಬಂದಿಲ್ಲ. ಮನೆಯಲ್ಲಿ ನೀರು ಬಿಡ್ತಾರೆ, ಅದು ಡ್ರೈನೇಜ್ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಎಷ್ಟು ಹೇಳಿದ್ರು ತಲೆ ಕೆಡಿಸ್ಕೊತಾ ಇಲ್ಲ ಅವರು. ಜನಗಳಿಗೆ ಭಾರಿ ತೊಂದರೆ ಆಯ್ತಾ ಇದೆ. ಇಲ್ಲಿ 2ನೇ ಕ್ಲಾಸ್ಗೆ ತೊಂದರೆ, ಇನ್ಯಾವ ಮುಳ್ಳೂರು ದಿನದಲ್ಲಿ ಇನ್ನೇನಿಗೂ ತೊಂದರೆ ಇಲ್ಲ. 2ನೇ ಕ್ಲಾಸ್ಗೆ ಭಾರಿ ತೊಂದರೆ. ನೀರು ಸುರಿದೋಯ್ತೈತೆ ಆ ಕಡೆ ಎಲ್ಲ. ಇಲ್ಲಿ 2ನೇ ಕ್ಲಾಸಲ್ಲಿ ನೀರಿಲ್ಲದೆ ಭಾರಿ ಸಮಸ್ಯೆ, ಜನ ಭಾರಿ ಕಷ್ಟ ಬೀಳ್ತಾ ಇದ್ದಾರೆ. ಇನ್ನು ಪಾಲಿಕೆ ವತಿಯಿಂದ ನೀರು ಸರಿಯಾಗಿ ಸರಬರಾಜಾಗದ ಕಾರಣ ಕೆಲವರು ಖಾಸಗಿ ನೀರಿನ ಟ್ಯಾಂಕ್ಗಳ ಮೊರೆ ಹೋಗಿದ್ದು ಪ್ರತಿ ಟ್ಯಾಂಕರ್ಗೆ 700 ರಿಂದ 800 ರೂಪಾಯಿವರೆಗೆ ಹಣ ನೀಡಿ ನೀರನ್ನ ಬಿಡಿಸಿಕೊಳ್ತಿದ್ದಾರೆ. ಅಲ್ಲದೆ ಇಲ್ಲಿಗೆ ಟ್ಯಾಂಕರ್ ಬರೋದಕ್ಕೂ ಜಾಗ ಇಲ್ಲ. ಕೂಲಿ ಮಾಡುವ ಜನರಿಗೆ ಹೆಚ್ಚುವರಿ ಆರ್ಥಿಕ ಭಾರವಾಗಿದ್ದು ಇವಾಗಲೇ ಈ ರೀತಿಯಾದ್ರೆ ಮುಂದೆ ಬೇಸಿಗೆಯಲ್ಲಿ ನಾವು ಏನ್ ಮಾಡಬೇಕು? ಈ ಬಗ್ಗೆ ಹಲವು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಬೋರ್ ರಿಪೇರಿಯಾಗಿ 15 ದಿವಸ ಆಯ್ತು, ನೀರಿಲ್ಲ, ಏನ್ ಮಾಡ್ಬೇಕು? ಇಲ್ಲಿ ಈ ಮಲ್ಲೂರು ದಿಣ್ಣೆ 2ನೇ ಕ್ರಾಸು. ಈಗ ಹೊರಗಡೆಯಿಂದ ಹೊಡೆಸ್ಕೊಂತಾರೆ, ಅವ್ರು ಎಷ್ಟು ಕೇಳ್ತಾರೆ? ಏನು 600 ರೂಪಾಯಿ 700 ರೂಪಾಯಿ 800 ರೂಪಾಯಿ ಕೊಟ್ರು ಕಾಸು ಕೊಡ್ತೀವಿ. ಅವ್ರು ಬರಲ್ಲ ಅಂತಾರೆ, ತಿರ್ಸೋಗೆ ಜಾಗ ಇಲ್ಲ ಅಂತಾರೆ. ಏನು ಮಾಡ್ಬೇಕು ಹೇಳಿ? ಬೇಸಿಗೆ ಬೇರೆ ಆರಂಭ ಆಗ್ತೈತೆ. ಬೇಸಿಗೆ ಆರಾಮ ಸ್ಟಾರ್ಟ್ ಆಗೋದು ಬೇಸಿಗೆ. ಶಿವರಾತ್ರಿಗೆ ಹೊರಟಾಯ್ತು ಶಿವ ಅಂತ. ಇವಾಗ ಬೇಸಿಗೆ. ಈಗ ಏನು ಮಾಡ್ಬೇಕು ಹೇಳಿ ಇದಕ್ಕೆ ಸಮಸ್ಯೆ? ಇವಾಗ ನಮ್ಮ ಕೈಲಿ ಆಗಲ್ಲ ನೀರು ಎತ್ಕೊಂಬರಕ್ಕೆ. ಎಲ್ಲಿಂದ ಹೋಗಿ ಒತ್ಕೊಂಬರೋದು ನಾವು? ಕುಡಿಯೋ ನೀರೇನೋ 10 ರೂಪಾಯಿ ಕೊಟ್ಟು ತಂದು ಕೊಡ್ತೀವಿ ಬೋರಿಂದ. ಇವಾಗ ಈ ನೀರು ಸಮಸ್ಯೆ ಇಲ್ಲ. ಇವಾಗ ಬೇಸಿಗೆ ಬಂದ್ಬಿಡ್ತು. ಇವಾಗ ನಾವು ಏನು ಮಾಡಬೇಕು ಹೇಳಿ ಸರ್? ಅದಕ್ಕೊಂದು ಸ್ವಲ್ಪ ಸಮಸ್ಯೆ ಮಾಡಿರಿ, ಹೇಳ್ರಿ ನೀವು. ಬೇಸಿಗೆ ಆರಂಭ ಆಗ್ತದೆ, ಈಗಲೇ ಹಿಂಗಾದ್ರೆ ಬೇಸಿಗೆನಲ್ಲಿ ನಾವು ಏನು ಮಾಡಬೇಕು? ಇವಾಗಲೇ 15 ದಿನ 20 ದಿನ ನೀರಿಲ್ಲ. ಬೋರು ರಿಪೇರಿ ಅದು ಬಂದು ಮಾಡಿಕೊಡಲ್ಲ. ಫೋನ್ ಮಾಡಿದ್ರೂ ಯಾರು ಬರಲ್ಲ. ಇವಾಗ ಏನು ಮಾಡಬೇಕು? ಅದಕ್ಕೆ ಸ್ವಲ್ಪ ನೀವು ಅನುಕೂಲ ಮಾಡಿಕೊಟ್ರೆ ನೀರಿಂದು. ಹೊರಗಡೆ ಅಂದರೆ 800 ರೂಪಾಯಿ ಒಂದು ಟ್ಯಾಂಕು. ಅದು ಇಲ್ಲಿ ತಿರುಗಿಸ್ಕೊಳಕ್ಕೆ ಜಾಗನೇ ಇಲ್ವಲ್ಲ. ಬರಲ್ಲ ಅಂತವ್ರೆ, ತಿರುಗಿಸ್ಕೊಳಕ್ಕೆ ಜಾಗ ಇಲ್ಲ, ನಾವು ಬರೋಕ್ಕಾಗಲ್ಲ ಅಂತವ್ರೆ. ಇವಾಗ ನಾವು ಏನು ಮಾಡಬೇಕು? ಇನ್ನು ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಕೆಟ್ಟೋಗಿರುವ ಬೋರ್ವೆಲ್ ಅನ್ನ ದುರಸ್ತಿ ಮಾಡಿ ಸಮಯಕ್ಕೆ ಸರಿಯಾಗಿ ನೀರು ಬಿಡುವಂತೆ ನಿವಾಸಿಗಳು ಒತ್ತಾಯಿಸಿದ್ರು. ಒಂದು ವೇಳೆ ಸಮಸ್ಯೆ ಬಗೆಹರಿಸದಿದ್ರೆ ಪಾಲಿಕೆ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ನಿವಾಸಿಗಳು ಪಾಲಿಕೆಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.